ನೆಲಮಂಗಲದ ನವಯುಗ ಟೋಲ್ ಬಳಿ ಸರಣಿ ಅಪಘಾತ ಉಂಟಾಗಿದೆ. ಇಬ್ಬರು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ. ನಾಲ್ವರಿಗೆ ಗಂಭೀರ ಗಾಯವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸಂಭವಿಸಿರುವಂತಹ ಅಪಘಾತ. ಓಮ್ನಿ ಆಲ್ಟೋ ಕಾರು ಕ್ಯಾಂಟರ್ ವಾಹನ ಮಧ್ಯೆ ಅಪಘಾತ ಉಂಟಾಗಿರುವಂತದ್ದು. ಆಲ್ಟೋ ಕಾರ್ನಲ್ಲಿದ್ದ ಓಮ್ನಿಯಲ್ಲಿದ್ದ ಓರ್ವ ಸಾವನ್ನಪ್ಪಿದ್ದಾರೆ. ಆಲ್ಟೋ ಕಾರ್ನಲ್ಲಿದ್ದ ಬೆಂಗಳೂರಿನ ಗುರುದೇವ್ 40 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಓಮ್ನಿಯಲ್ಲಿದ್ದಂತಹ ಜಯಕುಮಾರ್ 42 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಕ್ಯಾಂಟರ್ ಚಾಲಕನ ಅಜಾಗರೂಕತೆಯಿಂದಾಗಿ ಈ ಸರಣಿ ಅಪಘಾತ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಟೋಲ್ ಪಾವತಿಸೋಕೆ ನಿಂತಿದ್ದಂತಹ 2 ಕಾರ್ಗಳಿಗೆ ಕ್ಯಾಂಟರ್ ಡಿಕ್ಕಿಯಾಗಿ ಈ ಅಪಘಾತ ಉಂಟಾಗಿದೆ. ಗಾಯಾಳುಗಳನ್ನ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನೆಲಮಂಗಲ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಗಾಯಾಳುಗಳನ್ನ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕ್ಯಾಂಟರ್ ಚಾಲಕನ ಅಜಾಗರೂಕತೆಯಿಂದಾಗಿ ಈ ಅಪಘಾತ ಉಂಟಾಗಿದೆ. 2 ಕಾರುಗಳು ಯಾವ ರೀತಿ ಹಾನಿಗೊಳಗಾಗಿವೆ ಅಂತ ನೋಡ್ತಾ ಇದ್ದೀವಿ. ಟೋಲ್ ಬಳಿ ನಿಂತಿದ್ದಂತಹ ಕಾರ್ಗಳಿಗೆ ಬಂದು ಈ ಕ್ಯಾಂಟರ್ ಡಿಕ್ಕಿ ಹೊಡೆದು ಈ ಅಪಘಾತ ಉಂಟಾಗಿರುವಂಥದ್ದು. ಇಬ್ರು, ಒಂದು ಆಲ್ಟೋ ಹಾಗೂ ಓಮ್ನಿಯಲ್ಲಿದ್ದಂತಹ ಇಬ್ರು ಈಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಗಾಯಾಳುಗಳನ್ನ ಈಗ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕ್ಯಾಂಟರ್ ಚಾಲಕನ ಅಜಾಗರೂಕತೆ ಅಪಘಾತಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಆಗಿರುವಂತಹ ಅಪಘಾತ. ಕಾರ್ನಲ್ಲಿದ್ದ ಇಬ್ಬರು, ಅಂದ್ರೆ ಪ್ರತ್ಯೇಕ ಕಾರ್ನಲ್ಲಿದ್ದಂತಹ ಇಬ್ಬರು ಸ್ಥಳದಲ್ಲೇ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಹೇಗಾಯ್ತು ಈ ಅಪಘಾತ? ಇನ್ ಡೀಟೇಲ್ ಸಿಗ್ತಾ ಇದೆ. ಇಬ್ರು ಮೃತಪಟ್ಟಿದ್ದಾರೆ, 4-5 ಜನ ಗಾಯಗೊಂಡಿದ್ದಾರೆ ಅಂತ ಕೂಡ ಅಲ್ಲಿ ಮಾಹಿತಿ ಇರುವಂತದ್ದು. ಏನ್ ಡೀಟೇಲ್ ಸಿಗ್ತಾ ಇದೆ ಮೂರ್ತಿ? ಅಮರ್ ಪ್ರಸಾದ್, ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನವಯುಗ ಟೋಲ್ ಬಳಿ ಶುಲ್ಕ ಕಟ್ಟಲು ಏನು ಸರದಿ ಸಾಲಲ್ಲಿ ನಿಂತಿದ್ದ ಲಾರಿ ಮತ್ತೆ ಆಲ್ಟೋ ಕಾರು, ಇದರ ಹಿಂದೆಗಡೆ KSRTC ಬಸ್ಸು ಮತ್ತೆ ಓಮಿನಿ ಕಾರ್ ಹಿಂದೆ ಕ್ಯಾಂಟರ್ ಲಾರಿ. ಈ ಕ್ಯಾಂಟರ್ ಲಾರಿ ಹಿಂದಿನಿಂದ ಬಂದವನೇ ಓಮಿನಿ ಕಾರಿಗೆ ಗುದ್ದಿದ ರಭಸಕ್ಕೆ ಈ ರೀತಿ ಅವಘಡ ಆಗಿದೆ. ಮತ್ತೆ ಕ್ಯಾಂಟರ್ ಚಾಲಕ ಪ್ರಾಣಮತ್ತ ಆಗಿದ್ದ ಅಂತ ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ತಿಳಿದು ಬಂದಿದೆ. ಏನು ಓಮಿನಿ ಕಾರ್ನಲ್ಲಿದ್ದ ಜಯಕುಮಾರ ಮತ್ತೆ ಆಲ್ಟೋ ಕಾರ್ನಲ್ಲಿದ್ದ ಗುರುದೇವ್ ಕೂಡ ಇಬ್ರು ಬೆಂಗಳೂರು ಮೂಲದವರು ಗುದ್ದಿದ ರಭಸಕ್ಕೆ ಏನು ನೆಚ್ಚಿಗಿದ್ದಾರೆ. ಇವಾಗ ಅವ್ರನ್ನ ನೆಲಮಂಗಲ ಇದಕ್ಕೆ ಸೌಗಾರಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಸ್ಥಳದಲ್ಲಿ ವಿಭಿನ್ನ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೆ ತುಂಬಾ ಸ್ಥಳದಲ್ಲಿ ಟ್ರಾಫಿಕ್ ಬೇರೆ ಇದಾಗಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಮೂರ್ತಿ.